ಕಾಮನ್ ಗೆ ಒಂದು ಡೌಟ್ ಇರುತ್ತೆ, KCET ನೀಟ್ ಕೌನ್ಸಿಲಿಂಗ್ಗೆ ಏನು ಡಿಫ್ರೆನ್ಸು, ಯಾವ ಕೌನ್ಸಿಲಿಂಗ್ ಫಸ್ಟ್ ನಡೆಯುತ್ತೆ, ನಾನು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಏನಾದರೂ ಆ ರೀತಿ ಡೌಟ್ ಇದೆಯಾ? ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಿಮಗೆ ಕಾಮನ್ ಆಗಿ ಡೌಟ್ ಇರುತ್ತೆ, KCET ಕೌನ್ಸಿಲಿಂಗು ನೀಟ್ ಕೌನ್ಸಿಲಿಂಗು ಏನು ಡಿಫ್ರೆನ್ಸು ಅಂತ. ಏನಾದರೂ ಎರಡು ಒಟ್ಟಿಗೆ ನಡೆಯುತ್ತಾ, ಬೇರೆ ಬೇರೆ ನಡೆಯುತ್ತಾ, ಅಥವಾ ಏನಾದರೂ ಚೇಂಜಸ್ ಇರುತ್ತಾ ಅಂತಲೂ ಕೂಡ ಡೌಟ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಆಪ್ಷನ್ ಎಂಟ್ರಿ ಕೋರ್ಸ್ನ ಮಾಡಿದ್ದೀವಿ ನಿಮಗೆ. ನೀಟ್ ಆಪ್ಷನ್ ಎಂಟ್ರಿ ಕೂಡ ಇದೆ, ಮತ್ತು KCET ಆಪ್ಷನ್ ಎಂಟ್ರಿದು ಕೂಡ ಇದೆ. ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಕೋರ್ಸಲ್ಲಿ ಏನೇನು ಸಿಗುತ್ತೆ ಅಂದರೆ, ನಿಮಗೆ ಕಂಪ್ಲೀಟ್ A to Z ಕಟ್ ಆಫ್ ಸಿಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ, ಫೀಸ್ ಸ್ಟ್ರಕ್ಚರ್ ಸಿಗುತ್ತೆ, ಮತ್ತು ನೀವು ಯಾವ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಸಿಗುತ್ತೆ. ಮತ್ತು KCETಲೂ ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ A to Z ಎಲ್ಲ ಇನ್ಫಾರ್ಮೇಷನ್ನು ಕೂಡ ಸಿಗುತ್ತೆ. ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಏನೇನು ಟ್ರಿಕ್ಸ್ನ ಯೂಸ್ ಮಾಡಬೇಕು, ಯಾವ ರೀತಿ ಪ್ರಿಯಾರಿಟಿನ ತೋರಿಸ್ಬೇಕು ನೀವು ಒಂದು ಆಪ್ಷನ್ ಎಂಟ್ರಿ ಸಾಫ್ಟ್ವೇರಲ್ಲಿ, ಎಲ್ಲನೂ ಕೂಡ ಡೀಟೇಲಾಗಿ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಆಫರ್ ಪ್ರೈಸ್ ನಿಮಗೆ 1,000 ರೂಪಾಯಿ ಇದೆ. ನಿಮಗೆ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಪ್ರೈಸ್ ಬಂದ್ಬಿಟ್ಟು 1,500 ಆಗುತ್ತೆ. ಯಾರಿಗೆ ಒಂದು ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಕಾಲೇಜ್ ಸಿಗಬೇಕು ಅಂತ ಇಷ್ಟ ಇದೆ, ಅವ್ರ ಕೋರ್ಸ್ನ ಬೈ ಮಾಡಿ ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾವು ಮೇನ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಯಾವ ಒಂದು ಕೌನ್ಸಿಲಿಂಗ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ, KCETನ ನೀಟಾ ಅಥವಾ ಬೇರೆ ಬೇರೆ ಸ್ಟಾರ್ಟ್ ಆಗುತ್ತಾ, ಎರಡು ಹುಡುಕಿ ಕೂಡ ನಡೆಯುತ್ತಾ ಅನ್ನೋದೇ ಡೌಟ್ ಇರುತ್ತೆ. ಇವ್ರು ಏನು ಮಾಡಬೇಕಾಗುತ್ತೆ ಅಂದರೆ, MCC ಕೌನ್ಸಿಲಿಂಗ್ನ ಮ್ಯಾಚ್ ಮಾಡಬೇಕಾಗುತ್ತೆ ಸ್ಟೇಟ್ ಕೌನ್ಸಿಲಿಂಗ್ ಅವರು. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ MCCಲಿ ಫಸ್ಟ್ ರೌಂಡ್ ಮುಗ್ದಿದ ತಕ್ಷಣ ಸ್ಟೇಟಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಬೇಕು, ನಂತರ MCC ಸೆಕೆಂಡ್ ರೌಂಡ್ ಮುಗ್ದಿದ ತಕ್ಷಣ ಸ್ಟೇಟಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕು. ಈ ರೀತಿ ಪ್ಯಾರಲಲ್ ಆಗಿ ಹೋಗ್ತಾ ಇರಬೇಕಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಏನಾಗ್ತಿದೆ ಅಂದರೆ, KCET ಕೌನ್ಸಿಲಿಂಗ್ ಸಪ್ರೇಟ್ ನಡೀತಿದ್ದು, ನೀಟ್ ಸಪ್ರೇಟ್ ನಡೀತಿದ್ದು. ಆದರೆ ಪ್ರೀವಿಯಸ್ ಇಯರಿಂದ ಏನು ಮಾಡಿದ್ರೆ ಅಂದರೆ, ಎರಡೂ ಕೂಡ ಕ್ಲಬ್ ಮಾಡಿದ್ದಾರೆ. ಎರಡು ಕೌನ್ಸಿಲಿಂಗು ಕೂಡ ಅಟ್ ಎ ಟೈಮಲ್ಲಿ ಹೋಗುತ್ತೆ. ಆದರೆ ಇಲ್ಲಿ ಆಯುಷ್ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ ಆ್ಯಡ್ ಮಾಡ್ಕೊಳ್ಳಲ್ಲ, ಒಂದು ಸೆಕೆಂಡ್ ರೌಂಡಿಂದ ಆ್ಯಡ್ ಮಾಡ್ಕೋತಾರೆ. ಸರಿ, ನಾನು ನೀಟ್ ಸ್ಟೂಡೆಂಟ್ಸ್ಗೆ ಯಾವ್ಯಾವ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಿದ್ರೆ, ಮೆಡಿಕಲ್, ಡೆಂಟಲ್, ಮತ್ತು ಏನು ಆಯುಷ್ ಅಂತ ಕರಿತಿರಲ್ಲ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಜಿನಿಯರಿಂಗ್ಗೆ, BSc ಅಗ್ರಿಕಲ್ಚರ್ಗೆ, ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ, ಇಷ್ಟು ಕೋರ್ಸಸ್ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಎಲ್ಲದಕ್ಕೂ ಕೂಡ ಅಟ್ ಎ ಟೈಮ್ ಒಂದೇ ಸಲ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಆಮೇಲೆ ನೀವೇನಾದರೂ BSc ಅಗ್ರಿಕಲ್ಚರ್ಗೆ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ಏನಾದರೂ ಇವಾಗ ಕೂತ್ಕೋತು ಅಂದರೆ ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಕೌನ್ಸಿಲಿಂಗೂ ಕೂಡ ಒಟ್ಟೆ ಟೈಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ನೆನಪಿರ್ಲಿಕ್ಕೆ. ಇವಾಗ ನಮ್ಗೆ ಗೊತ್ತಾಯ್ತು ಎಲ್ಲ ಕೌನ್ಸಿಲಿಂಗು ಕೂಡ ಒಟ್ಟಿಗೆ ನಡೀತಾ, ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಎಲ್ಲನೂ ಕೂಡ ಅಂತ. ಆದರೆ ಇವೆರಡು ಕೌನ್ಸಿಲಿಂಗಲ್ಲಿ ಡಿಫ್ರೆನ್ಸ್ ಏನಾದರೂ ಇರುತ್ತಾ ಅಂತ ನೀವು ಕೇಳ್ಬೋದು. ಡೆಫಿನೆಟ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನಂದರೆ, ಫಸ್ಟ್ ಒಂದು ಚಾಯ್ಸ್ ಎಂಟ್ರಿ. ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆದಮೇಲೆ ಒಂದು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಅಂತ ಇರುತ್ತೆ. ನಿಮಗೆ ಚಾಯ್ಸ್ ಎಂಟ್ರಿ ಅಂದರೆ ಏನಂದರೆ ಗೊತ್ತಿಲ್ಲ ಅಂದರೆ, ವಿಡಿಯೋ ಒಂದು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ, ಮತ್ತು ಒಂದು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಚಾಯ್ಸ್ ಎಂಟ್ರಿ ಏನಂದರೆ, ನಿಮಗೆ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಆಗಲ್ವ ಅನ್ನೋ ತಿಳಿಸೋದನ್ನೇ ಚಾಯ್ಸ್ ಎಂಟ್ರಿ ಅಂತ ಕರಿತೀವಿ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ರೌಂಡಲ್ಲಿ ನೀಟಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಸೀಟ್ ಏನು ಅಲಾಟ್ ಆಗಿರುತ್ತಲ್ಲ ಅದು ಕಂಪ್ಲೀಟ್ ಫೀಸ್ನ ಪೇ ಮಾಡಿಬಿಟ್ಟು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆದರೆ KCETಲಿ ಬಂದ್ಬಿಟ್ಟು ನೀವೇನು ಕೂಡ ಫೀಸ್ನ ಪೇ ಮಾಡೋ ಅಗತ್ಯ ಇಲ್ಲ. ಫಸ್ಟ್ ರೌಂಡಲ್ಲಿ ಜಸ್ಟ್ ಚಾಯ್ಸ್ 2 ಕೊಟ್ಬಿಟ್ಟು ನೀವು ಹೋಲ್ಡ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಮತ್ತು ಇಲ್ಲಿ ಕಟ್ ಆಫ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಆದರೆ ಸ್ವಲ್ಪ ಕಟ್ ಆಫ್ ತುಂಬಾ ಜಾಸ್ತಿ ವೇರಿ ಆಗುತ್ತೆ. 5,000, 10,000, 15,000, 20,000ವರೆಗೂ ಕೂಡ ವೇರಿ ಆಗುತ್ತೆ ಒಂದು ರೌಂಡಿಂದ ಇನ್ನೊಂದು ರೌಂಡ್ಗೆ. ಆದರೆ ಮೆಡಿಕಲಲ್ಲಿ ಬಂದ್ಬಿಟ್ಟು ಆ ರೀತಿ ವೇರಿ ಆಗಲ್ಲ. ಜಾಸ್ತಿ ಆದರೆ 1,000, 2,000 ಅಷ್ಟೇ ವೇರಿ ಆಗೋದು. ಡೆಂಟಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿ ಆಗುತ್ತೆ. ಸರಿನಾ? ಈ ರೀತಿ ಕಟ್ ಆಫ್ ಬಂದ್ಬಿಟ್ಟು ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿ ವೇರಿ ಆಗುತ್ತೆ, ಮತ್ತು ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿ ವೇರಿ ಆಗುತ್ತೆ. ಒಟ್ಟಲ್ಲಿ ನಿಮ್ಮ ಕನ್ಕ್ಲೂಷನ್ ಏನಪ್ಪ ಅಂದರೆ, KCETಲಿ ಜಾಸ್ತಿ ವೇರಿ ಆಗುತ್ತೆ, ಮೆಡಿಕಲಲ್ಲಿ ಸ್ವಲ್ಪ ವೇರಿ ಆಗುತ್ತೆ. ಮತ್ತು ಸೀಟ್ಸ್ ಅವೈಲಬಿಲಿಟಿ ಏನಾಗುತ್ತೆ ಅಂದರೆ, ಇಂಜಿನಿಯರಿಂಗಲ್ಲಿ ತುಂಬ ಜಾಸ್ತಿ ಸೀಟ್ಸ್ ಇದೆ, ಜಾಸ್ತಿ ಕಾಲೇಜಸ್ ಇದೆ. ಆದರೆ ನೀಟಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಾಲೇಜಸ್ ಇರುತ್ತೆ, ಸ್ವಲ್ಪ ಸೀಟ್ಸ್ ಇರುತ್ತೆ. ಅದರಿಂದ ಇಲ್ಲಿ ಕಾಂಪಿಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇಷ್ಟು ಒಂದು ಡಿಫ್ರೆನ್ಸ್ ಇರುತ್ತೆ. ಇದ್ಬಿಟ್ಟು ನಿಮಗೆ ಬೇರೆ ಏನು ಕೂಡ ಡಿಫ್ರೆನ್ಸಸ್ ಇರಲ್ಲ. ಎಲ್ಲ ಕೌನ್ಸಿಲಿಂಗ್ ಅಟ್ ಎ ಟೈಮ್ ನಡೀತಾ ಇರುತ್ತೆ, ಎರಡು ಕೂಡ ಹುಡುಕಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಂದು ಪ್ರೊಸೆಸ್ಸು ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಜಂಪ್ ಆಗ್ತಾ ಇರಬೇಕಾಗಿರುತ್ತೆ. ಮತ್ತು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ ಮಾಡಿ. ಇದೊಂದು ಪೇಯ್ಡ್ ಸರ್ವಿಸ್ ಆಗಿರುತ್ತೆ, ಯಾರಿಗೆ ನೀಡ್ ಇದೆ ಅವ್ರು ಮಾಡಿ. ಮತ್ತು ಆಫ್ಲೈನಲ್ಲೂ ಕೂಡ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಆದರೆ ಆಫ್ಲೈನ್ ಆದರೆ ಸ್ವಲ್ಪ ನಿಮಗೆ ಫೀಸಸ್ ಜಾಸ್ತಿ ಇರುತ್ತೆ ಆನ್ಲೈನ್ಗಿಂತ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇದೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ.